ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಶುಕ್ರವಾರ ಫುಲ್ ಡೇ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ ಇವಾಗ ಅವ್ರಿಗೊಂದು ಗ್ಲಾಸ್ ನೀರು ಕೊಟ್ಟು ನಾನು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ರು. ನಾನಿವಾಗ ಬಾಗಿಲು ತೊಳ್ಕೊಂಡು ಬಂದು ರಂಗೋಲಿ ಹಾಕ್ಕೊಳ್ಳೋಣ ಅಂತ ರಂಗೋಲಿ ಹಾಕ್ಕೋತಾ ಇದ್ದೀನಿ. ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ಇವಾಗ ತುಳಸಿ ಕಟ್ಟೆ ಮುಂದೆನೂ ಒಂದು ರಂಗೋಲಿ ಪುಟಾಣಿದು ಹಾಕ್ಕೊಂಡಿದ್ದೀನಿ. ಇಲ್ಲೊಂದು ಕೋಗಿಲೆ ಕೂಗ್ತಾಯಿತ್ತು, ಎಷ್ಟು ಚೆನ್ನಾಗಿ ಕೂಗ್ತಾಯಿತ್ತು, ಕೇಳಿಸ್ಕೊಳ್ಳಿ. ಡೈಲಿನೂ ಅಷ್ಟೇ ಕೂಗ್ತಾ ಇರುತ್ತೆ ಎಷ್ಟು ಚೆನ್ನಾಗಿ. ಇವಾಗ ಮಕ್ಕಳೆಲ್ಲನೂ ಸ್ಕೂಲಿಗೆ ಕಳಿಸಾದ್ಮೇಲೆ ನಾನು ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಇವತ್ತು ದೇವ್ರ ಸಾಮಾನು ಏನು ತೊಳೆದಿರಲಿಲ್ಲ, ಯಾಕಂದರೆ ಮೊನ್ನೆ ಅಮಾವಾಸ್ಯೆ ದಿನ ತೊಳೆದಿದ್ನಲ್ಲ ಅಂದ್ಬಿಟ್ಟು ಇವಾಗ ಗುರುವಾರ ಪೂಜೆ ಮಾಡಿರೋದು ಎಲ್ಲ ಎತ್ಕೊಂಡು ಹಂಗೆ ಒರೆಸ್ಕೊತಾ ಇದ್ದೀನಿ. ದೀಪದ್ದು ಅಷ್ಟೇ 2 ದೀಪಗಳದ್ದು ಬತ್ತಿ ಎಲ್ಲ ತೆಗೆದು ಹೊಸ ಬತ್ತಿ ಹಾಕ್ಕೊತೀನಿ. ಇವಾಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೀಗೆಲ್ಲ ಒರೆಸ್ಕೊಂಡು ಹೊಸ್ಲು ಒರೆಸ್ಕೊತಾ ಇದ್ದೀನಿ. ಹೊಸ್ಲೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಕೊತೀನಿ ಹೊಸ್ಲಿಗೆ. ರಂಗೋಲಿ ಏನು ಹಾಕಲ್ಲ ಹೊಸ್ಲಿಗೆ, ಯಾಕಂದರೆ ತುಂಬ ಚಿಕ್ಕದಿದೆ. ನಾನು ಅಲ್ಲಿ ನಿಂತ್ಕೊಂಡು ಪೂಜೆ ಮಾಡುವಾಗ ಕೆಳಗಡೆ ಎಲ್ಲ ಬಟ್ಟೆ ಗಿಟ್ಟೆ ಟಚ್ ಆದರೆ ಎಲ್ಲ ರಂಗೋಲಿ ಹಾಳಾಗಿಬಿಡುತ್ತೆ. ಅದಕ್ಕೆ ನಾನು ರಂಗೋಲಿ ಏನು ಹಾಕ್ಕೊಳ್ಳಲ್ಲ, ಬರೀ ಅರಿಶಿನ ಕುಂಕುಮ ಇಟ್ಕೋತೀನಿ. ಇಲ್ಲೇ ಮನೆ ಹತ್ರ ಹೂ ಬಂದಿತ್ತು, ಮತ್ತು ನೆನ್ನೆ ತರಿಸಿರಲಿಲ್ಲ ಹೂವನ್ನ, ಖಾಲಿ ಆಗಿಬಿಟ್ಟಿತ್ತು. ಮೊನ್ನೆ ಬುಧವಾರ ಗುರುವಾರ 2 ದಿವಸ ಹಾಕಿದ್ದೆ, ಖಾಲಿಯಾಗಿತ್ತು. ಇಲ್ಲೇ ಮನೆ ಹತ್ರ ಬಂದಿತ್ತಲ್ಲ ಹೂವು ಅಂತ ಹೂವು ತಗೊಂಡಿದ್ದೆ. ಬಿಡಿ ಹೂವು ಸಿಗಲಿಲ್ಲ ನನಗೆ. ಗ್ಯಾಸ್ ಸ್ಟವ್ನು ಅಷ್ಟೇ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಕೊತೀನಿ. ಇದಕ್ಕೂ ಹೂವು ಇಟ್ಕೊತೀನಿ. ಇಲ್ಲೂ ಒಂದು ಸಣ್ಣದಾಗಿ ಒಂದು ರಂಗೋಲಿ ಹಾಕ್ಕೋತೀನಿ. ನಾನು ಮುಂಚೆ ಎಲ್ಲ ಫಸ್ಟು 5:30ಗೆ ಎದ್ದು ಪೂಜೆ ಮುಗಿಸ್ಕೊಂಬಿಡ್ತಾಯಿದ್ದೆ. ಯಾಕೋ ಇವಾಗ ಆಗ್ತಾಯಿಲ್ಲ ಸ್ವಲ್ಪ ದಿವಸ. ಆಮೇಲೆ ಮತ್ತೆ ನಾನು ಬೆಳಗ್ಗೆ ಪೂಜೆ ಮಾಡೋದು ಶುರು ಹಚ್ಕೋಬೇಕು. ಫಸ್ಟೆಲ್ಲ ಹಂಗೆ ಮಾಡ್ತಾಯಿದ್ದೆ, 5:30 ಅಷ್ಟರಲ್ಲೆಲ್ಲ ಪೂಜೆ ಮುಗಿಸ್ಕೊಂಬಿಡ್ತಾಯಿದ್ದೆ. ಗುರುವಾರನೆಲ್ಲ ಕ್ಲೀನ್ ಮಾಡಿ ಇಟ್ಟು ಮಲ್ಕೊತಾ ಇದ್ದೆ. ಆಮೇಲೆ ಶುಕ್ರವಾರ ಬೆಳಗ್ಗೆನೇ ಮನೆ ಒರೆಸಿ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊತಾ ಇದ್ದೆ ಬ್ರಾಹ್ಮಿ ಮುಹೂರ್ತದಲ್ಲೇ. ಇವಾಗೆ ಮಾಡ್ತಾಯಿಲ್ಲ, ಮುಂದೆ ಮಾಡ್ಕೊಳ್ಳೋಕೆ ಶುರು ಮಾಡ್ಕೋಬೇಕು. ಬೆಳಗ್ಗೆನೇ ಹೊಸ್ಲಿಗೆಲ್ಲ ತೊಳೆದು ರಂಗೋಲಿ ಹಾಕ್ಕೊಂಡಿದ್ನಲ್ಲ, ಇವಾಗ ಇಲ್ಲೂ ಹೂವು ಹಾಕ್ಕೊಂಡೆ. ಇವಾಗೆಲ್ಲ ಆದಮೇಲೆ ಪೂಜೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೇಲೊಂದು ಲಕ್ಷ್ಮೀ ದೇವ್ರದ್ದು ಫೋಟೋ ಇತ್ತು,
ಅದು ಯಾವಾಗೂ ಎಟ್ಕಲ್ಲ, ಅದಕ್ಕೆ ಯಾವಾಗೂ ಹಾಕ್ಕೊಳ್ಳಲ್ಲ. ಶುಕ್ರವಾರ ಮಾತ್ರ ಅಲ್ಲಿಗೆ ಹೂವು ಹಾಕೋದು. ಇನ್ನು ಪೂಜೆ ಎಲ್ಲ ಆಯಿತು. ಪೂಜೆ ಸಾಂಬ್ರಾಣಿ ಎಲ್ಲ ಹಾಕ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಟೈಮು 9:30 ಆಗಿತ್ತು. ಇವಾಗ ಇದು ಹುರುಳಿಗೆ ಹೂವು ಹಾಕ್ಕೋತೀನಿ. ನಾನು ಶುಕ್ರವಾರ ಹಾಕ್ಕೋತೀನಿ. ಸ್ವಲ್ಪ ಜವಾಲಿ ಪೌಡರು ಮತ್ತು ನೀರು ಹಾಕ್ಬಿಟ್ಟು ಹೂವು ಜೋಡಿಸ್ಕೊತೀನಿ. ಚೆನ್ನಾಗಿರುತ್ತೆ, ಮನೆಗೆ ಪಾಸಿಟಿವ್ ಬರುತ್ತೆ ಇದನ್ನ ಇಟ್ಕೊಳ್ಳೋದ್ರಿಂದ. ಎಂಟ್ರೆನ್ಸಲ್ಲೇ ಇಟ್ಟಿರ್ತೀನಿ. ಇಲ್ಲಿ ನಿಂಬೆಹಣ್ಣು ಇಟ್ಟಿದ್ದೀನಿ. ಇದನ್ನು ಶನಿವಾರ ಕಟ್ ಮಾಡ್ಕೊಂಡು ಹೊಸದು ಹಾಕ್ಕೋತೀನಿ. ಇವಾಗ ಇದೊಂದು ಸ್ವಲ್ಪ ಇವು ಮನಿ ಪ್ಲ್ಯಾಂಟ್ಗಳೆಲ್ಲ ಕ್ಲೀನ್ ಮಾಡಬೇಕಿತ್ತು. ಈ ಮನಿ ಪ್ಲ್ಯಾಂಟು, ಈ ಬ್ಯಾಂಬೂ ಪ್ಲ್ಯಾಂಟ್ ಎಲ್ಲ ಇದನ್ನು ಗುರುವಾರನೇ ಮಾಡ್ಕೋತಾ ಇದ್ದೆ. ಗುರುವಾರ ಮಾಡಿರಲಿಲ್ಲ, ಅದಕ್ಕೆ ಇವಾಗ ಫ್ರೀ ಇದ್ನಲ್ಲ, ಇದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಫ್ರೀ ಇರಬೇಕಾದ್ರೇ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ. ಇವಾಗ ಒಂದು ಲೋಟ ಮ್ಯಾಂಗೋ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ, ಕೆಲಸ ಎಲ್ಲ ಮುಗೀತಲ್ಲ ಅಂತ ಮ್ಯಾಂಗೋ ಜ್ಯೂಸ್ ಮಾಡ್ಕೊತಾ ಇದ್ದೆ. ಮನೆಯಲ್ಲಿ ಕೆಲಸ ಪೂಜೆ ಎಲ್ಲ ಮುಗಿದ್ಬಿಟ್ರೆ ಒಂಥರ ಸಮಾಧಾನ. ಆವಾಗ ಆರಾಮಾಗಿ ಕೂತ್ಕೊಂಡು ನಮ್ಮ ಟೈಮ್ನ ನಾವು ಸ್ಪೆಂಡ್ ಮಾಡ್ಬೋದು. ಇವಾಗ ಬೆಳಗ್ಗೆ ತೊಳೆದಿಟ್ಟಿದ್ದ ಪಾತ್ರೆನೂ ಹಂಗೆ ಜೋಡಿಸ್ಕೊಬಿಡೋಣ ಜ್ಯೂಸ್ ಆಗೋ ಅಷ್ಟರಲ್ಲಿ ಅಂತ ಜ್ಯೂಸ್ ಮಾಡ್ಕೊಂಡು ಹುರುಳಿಕಾಳು ನೆನೆಸೋಣ, ಮೊಳಕೆ ಕಟ್ಟೋಣ ಇನ್ನು ಅಂತ ಹುರುಳಿಕಾಳನ್ನು ಸೋಸ್ಕೊಂಡೆ. ಇದು ನಾವು ಊರಿಂದ ತಂದಿದ್ದೆ, ನಮ್ಮ ಅತ್ತೆ ಕೊಟ್ಟಿದ್ರು ಊರಿಂದ. ತುಂಬ ಕಲ್ಲಿತ್ತು, ಅದಕ್ಕೆ ತಟ್ಟೆಗೆ ಹಾಕ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಕೆಳಗಡೆ ನೆಲದ ಮೇಲೆ ಇಟ್ಕೊಂಡು ಕ್ಲೀನಾಗಿ ಸೋಸ್ಕೊತಾ ಇದ್ದೀನಿ. ನಾನು ನಿನ್ನೆ ಬಟ್ಟೆ ಎಲ್ಲ ತೊಳೆದಿದ್ದೆ, ಗುರುವಾರನೇ ಎಲ್ಲ ಬಟ್ಟೆ ತೊಳೆದ್ಬಿಟ್ಟಿದ್ದೆ. ಬೆಡ್ ಕವರು ಎಲ್ಲ ತೆಗೆದಿದ್ನಲ್ಲ, ಅದು ಬಟ್ಟೆ ಎಲ್ಲ ತೊಳೆದಿದೆ ಅಂದ್ಬಿಟ್ಟು ಇನ್ನು ಅದನ್ನು ಎಲ್ಲ ಎತ್ಬಿಟ್ಟು ಮಡಿಸಿಟ್ಕೋತೀನಿ. ಬಟ್ಟೆ ಎಲ್ಲ ಮಡಿಸಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು 4:15ಗೆ ಮಕ್ಕಳು ಕರ್ಕೊಬರೋಕ್ಕೆ ಸ್ಕೂಲ್ ಹತ್ರ ಹೋಗ್ಬೇಕಲ್ಲ, ಅಷ್ಟರಲ್ಲಿ ರೆಸ್ಟ್ ಮಾಡ್ಕೊತೀನಿ ಸ್ವಲ್ಪ ಹೊತ್ತು. ಇವಾಗ ಸ್ಕೂಲಿಂದ ಎಲ್ಲ ಕರ್ಕೊಂಡು ಬಂದೆ. ಬರ್ತಾ ಸೊಪ್ಪು ತಂದೆ. ಇದು ಸೊಪ್ಪು 100 ರೂಪಾಯಿಗೆ 3 ಕಟ್ ಅಂತ ತೊಗೊಂಬಂದಿದ್ದೆ. ಸೊಪ್ಪಿಗಿಂತ ಜಾಸ್ತಿ ಕಸನೇ ಬಂದಿತ್ತು. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಏನೇ ಕಾಸು ಕೊಟ್ಬಿಟ್ಟು ಸೊಪ್ಪಿಗಿಂತ ಜಾಸ್ತಿ ಕಸನೇ ತಂದಿದೆಯಲ್ಲ ಮನೆಗೆ ಅಂತ. ಜಾಸ್ತಿ ಬರೀ ಕಸನೇ ಬಂದಿತ್ತು. ನಾವು ಆನ್ಲೈನಲ್ಲಿ ತಗೋತೀವಲ್ಲ, ಅದರಲ್ಲೆಲ್ಲ ಹಿಂದೆ ರೂಟೆಲ್ಲ ತೆಗೆದ್ಬಿಟ್ಟಿರ್ತಾರೆ, ಮಣ್ಣೆಲ್ಲ ತೆಗೆದಿರ್ತಾರೆ. ಇದರಲ್ಲೆಲ್ಲ ಹಂಗೆ ಇತ್ತು, ಸಖತ್ ಕಸ ಇತ್ತು. ನಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ನನ್ನ ಮಗ ಆಚೆಗೆಲ್ಲ ದೀಪ ಹಚ್ಚಿ ಅವನು ಸಾಯಂಕಾಲ ಅವನೇ ಪೂಜೆ ಮಾಡಿದ್ದ, ಇವತ್ತು ಬೆಳಗ್ಗೆ ಮಾಡಿರಲಿಲ್ಲ ಅಂತ. ನಾನಿವಾಗ ಮೊಸೊಪ್ಪು ಮಾಡ್ಕೊತಾ ಇದ್ದೀನಿ. ಇದೊಂದು ಈಸಿಯಾಗಿ ಮೊಸೊಪ್ಪು ಮಾಡ್ಕೊತೀನಿ. ಸೊಪ್ಪನ್ನ ಉಪ್ಪಾಕಿ ಚೆನ್ನಾಗಿ ಒಂದು 5 ನಿಮಿಷ ನೆನೆಯೋಕೆ ಇಟ್ಟಿದ್ದೆ. ಕಟ್ ಮಾಡಿದ್ದೆ ಸೊಪ್ಪನ್ನ, ಕಟ್ ಮಾಡಿಬಿಟ್ಟು ನೆನೆಸ್ಬಿಟ್ಟು ಉಪ್ಪಾಕಿ ನೆನೆಸಿಟ್ಟೆ. ಇವಾಗ ಬೇಳೆ 3 ಥರ ಬೇಳೆ ಹಾಕ್ಕೊಂಡೆ. ಹೆಸರು ಬೇಳೆ, ತೊಗರಿಬೇಳೆ ಮತ್ತು ಕೆಂಪು ಬೇಳೆ ಹಾಕ್ಕೊಂಡು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಇವಾಗ ತೊಳೆದಿರೋ ಸೊಪ್ಪೆಲ್ಲ ಹಾಕ್ಕೊಂಡು ಸೊಪ್ಪು ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲಿ ಸಣ್ಣಗೆ ಮಣ್ಣಿರುತ್ತೆ ಜಾಸ್ತಿ. ಒಂದು 5 ಸರಿ ತೊಳೆದಿದ್ದೀನಿ, ಆದ್ರೂ ಕೆಂಪು ನೀರು ಬರ್ತಾನೆ ಇತ್ತು. ಇವಾಗ ಸೊಪ್ಪೆಲ್ಲ ತೊಳ್ಕೊಂಡು ಒಂದು 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಇದನ್ನು ನಾನು ಈಸಿಯಾಗೆ ಮಾಡ್ಕೊತೀನಿ, ಆದರೆ ಸಾಂಬಾರು ಸಖತ್ತಾಗಿ ಟೇಸ್ಟಾಗಿ ಬಂದಿತ್ತು ಇವತ್ತು. ಇದ್ರ ಜೊತೆಗೇ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಡ್ತೀನಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊತೀನಿ. ನಾನು ತುಂಬ ತೆಳ್ಳು ಮಾಡ್ಕೊಳ್ಳಲ್ಲ, ಸಾಂಬಾರು ಗಟ್ಟಿನೇ ಮಾಡ್ಕೊತೀನಿ. ಒಂದು 2 ವಿಸಿಲ್ ಹೊಡಿಸ್ಕೊತೀನಿ ಸಾಕು. ನೋಡಿ ಇವಾಗ ಎಲ್ಲ ಮಸಿತಾ ಇದ್ದೀನಿ, ಎಲ್ಲ ಬೆಂದಿತ್ತು. ಈಗ ಅದಕ್ಕೊಂಚೂರು ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಚೂರು ಅರಿಶಿನ ಪುಡಿ ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಸ್ತ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊತೀನಿ. ಆರ್ಚಿ ಸಾಂಬಾರು ಪುಡಿ ಬರುತ್ತಲ್ಲ ಅದು, ಆ ಸಾಂಬಾರು ಪುಡಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತೀನಿ. ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ. ನಾವು ಎಲ್ಲ ಊಟಕ್ಕೂ ಸ್ವಲ್ಪ ಜೀರಿಗೆ ಜಾಸ್ತಿ ಯೂಸ್ ಮಾಡ್ತೀನಿ. ಜೀರಿಗೆ ಹಾಕಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ ಸ್ವಲ್ಪ. ಒಬ್ಬೊಬ್ಬರು ಸೊಪ್ಪು ಮತ್ತು ಬೇಳೆ ಎರಡನ್ನೂ ರುಬ್ಬಿಡ್ತಾರೆ ಸ್ವಲ್ಪ. ನಾನೇನು ರುಬ್ಬಿಲ್ಲ, ನಮ್ಗೆ ಆ ಥರ ಇಷ್ಟ ಆಗಲ್ಲ. ತುಂಬ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ. ಮೊಸಪ್ಪು ಅಂದರೆ ಈ ಥರನೇ ಇರಬೇಕು ಅಂತ ಈ ಥರ ಮಾಡ್ಕೊತೀನಿ. ಸ್ವಲ್ಪ ಮಸ್ಕೊತೀನಿ, ಆದರೆ ಸೊಪ್ಪನ್ನ ಮಾತ್ರ ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ. ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಮಸ್ಕೊತೀನಿ. ಬೇಳೆ ಎಲ್ಲ ಸೇರಿಸ್ಕೊಂಡು ಮಸ್ಕೊತೀನಿ. ಆದರೆ ಸಖತ್ತಾಗುತ್ತೆ ಸಾಂಬಾರು. ಇದೇ ಥರ ಇಷ್ಟ ಆಗುತ್ತೆ ನಮ್ಮ ಮನೇಲಿ.
ಇವಾಗ ಅನ್ನಕ್ಕೂ ಇಟ್ಕೊಂಡೆ, ಮುದ್ದೆ ಮಾಡ್ತಾಯಿದ್ದೀನಿ. ನನಗೇನು ಅಷ್ಟು ಮುದ್ದೆ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ, ನಾವು ಮಾಡಲ್ಲ ಜಾಸ್ತಿ ಮುದ್ದೆನ. ಹಳ್ಳಿಯವರಾಗಿ ನಾವು ಜಾಸ್ತಿ ಮುದ್ದೆ ಮಾಡೋದೇ ಇಲ್ಲ. ಯಾವಾಗೋ ಒಂದು ಅಪರೂಪ, ಒಂದು 20 ದಿನಕ್ಕೋ ಒಂದು ತಿಂಗಳಿಗೋ ಮುದ್ದೆ ಮಾಡೋದು. ಇನ್ನು ನಮ್ಮ ಮನೇಲಿ ಮುದ್ದೆ ತಿನ್ನಲ್ಲ, ನಮ್ಮ ಮನೆಯವರು ಅಷ್ಟೇ ಚಪಾತಿ ಬೇಕು ಅವ್ರಿಗೆ ಡೈಲಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಾವು ಚಪಾತಿ ತಿಂತೀವಿ ಡೈಲಿ ಅಂತ. ಮುದ್ದೆ ತಿನ್ನಲ್ಲ ನಮ್ಮ ಮನೆಯವರು, ಅದಕ್ಕೆ ನಾನು ಮುದ್ದೆ ನಾನು ನನ್ನ ಮಗನಿಗೆ ಇಬ್ಬರಿಗೆ ಅಲ್ವಾ ಅಂತ ನಾವು ಮಾಡ್ಕೊಳ್ಳೋದೇ ಇಲ್ಲ. ನಾವು ಬರೀ ಚಪಾತಿ ತಿನ್ಕೊಂಡು ಸುಮ್ಮನೆ ಆಗ್ತೀವಿ. ಇವತ್ತು ಏನೋ ಮಾಡೋಣ ಅನಿಸ್ತು, ಅದಕ್ಕೆ ಮುದ್ದೆ ಮಾಡಿದೆ. ಹಂಗೂ ನಮ್ಮ ಮನೆಯವ್ರನ್ನ ಕೇಳಿದೆ, ಮುದ್ದೆ ಮಾಡ್ತೀನಿ ತಿಂತೀರಾ ಅಂತ. ಅಂದರು. ಅದಕ್ಕೆ ಸರಿ 4 ಮುದ್ದೆ ಮಾಡಿಕೊಂಡೆ. 3 ಮುದ್ದೆ ಮಾಡ್ಕೋಬಾರ್ದು ಅಂತಾರೆ, ಅದಕ್ಕೆ ಒಂದು ಪುಟಾಣಿ ಒಂದು ಮುದ್ದೆ ಮಾಡಿಕೊಂಡೆ. ನನ್ನ ಮಗಳೇನು ಮುದ್ದೆ ತಿನ್ನಲ್ಲ, ಇನ್ನು ನಮಗೆ 3 ಮುದ್ದೆ ಮಾಡಿಕೊಂಡೆ. ಪಾತ್ರೆನೂ ಎಲ್ಲ ತೊಳ್ಕೊಂಡು ಅಡುಗೆ ಮಾಡ್ಕೊಂಡೆ, ಪಾತ್ರೆನೂ ತೊಳ್ಕೊಂಬಿಟ್ಟಿದ್ದೆ. ನೋಡಿ, ಮುದ್ದೆ ಎಲ್ಲ ರೆಡಿ ಆಯಿತು, ಚೆನ್ನಾಗಾಗಿತ್ತು. ಸಾಂಬಾರು ಮುದ್ದೆ ಟೇಸ್ಟ್ ಚೆನ್ನಾಗಿತ್ತು. ಹಪ್ಳ ಬೇಕು ಅಂದ ನನ್ನ ಮಗ, ಹಪ್ಳ ಕರ್ಕೊಡಮ್ಮ ಅಂತ ಹಪ್ಳನೂ ಕರಿತಾ ಇದ್ದೀನಿ. ಮಸೊಪ್ಪು ಸಾಂಬಾರಿಗೆ ಸೈಡ್ಗೆ ಹಪ್ಳ ಇಲ್ಲ ಕಬಾಬು ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಊಟ ಕೊಡ್ತಾಯಿದ್ದೀನಿ ಎಲ್ಲರಿಗೂ. ಊಟ ಮಾತ್ರ ಸೂಪರಾಗಿತ್ತು ಮಸೊಪ್ಪು ಸಾಂಬಾರು. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.